ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 29 ಆಗಸ್ಟ್ 2025 ನಿಫ್ಟಿನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ. ನಿಫ್ಟಿ ಇವತ್ತು ಒಂದು ಇಳಿಕೆ ತೋರಿಸಿದೆ. ಸುಮಾರು 74.05 ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ 24,426.85 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು. ಹಾಗೆ ಸೆನ್ಸೆಕ್ಸ್ ನೋಡಿದ್ರೆ ಸುಮಾರು 270.92 ಪಾಯಿಂಟ್ಸ್ಗಳ ಒಂದು ಇಳಿಕೆ ಕಂಡು ಕ್ಲೋಸ್ ಆಗಬೇಕಾದ್ರೆ 79,809.65 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದ್ರೆ ಇಲ್ಲಿ ಒಂದಿಷ್ಟು ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಅಲ್ಲಿ ನೋಡಿದ್ರೆ ITC ಸುಮಾರು 2.21% ಅಷ್ಟು ಏರಿಕೆ ಆಗಿದೆ. ಹಾಗೆ ಭಾರತ್ ಎಲೆಕ್ಟ್ರಾನಿಕ್ಸ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಟ್ರೆಂಟ್, ಏಷ್ಯನ್ ಪೇಂಟ್ಸು, L&T, ಅಲ್ಟ್ರಾಟೆಕ್ ಸಿಮೆಂಟು, ಕೋಟಕ್ ಬ್ಯಾಂಕು, ಸಿಪ್ಲಾ, ಹಾಗೆ ಸನ್ ಫಾರ್ಮಾ, ಟಾಟಾ ಸ್ಟೀಲ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, ಭಾರತಿ ಏರ್ಟೆಲ್, ಹಿಂಡಾಲ್ಕೋ ಇಂಡಸ್ಟ್ರೀಸ್, HCL ಟೆಕ್ನಾಲಜೀಸ್, ಪವರ್ ಗ್ರಿಡ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಹಾಗೆ ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಿಂದೂಸ್ತಾನ್ ಯೂನಿಲಿವರ್, ONGC, ಕೋಲ್ ಇಂಡಿಯಾ, ಬಜಾಜ್ ಫಿನಾನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬ್ರೇಟರೀಸ್ ಈ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಹಾಗೆ IPO ನೋಡಿದ್ರೆ ಕರೆಂಟ್ ಇನ್ಫ್ರಾ ಪ್ರಾಜೆಕ್ಟ್ಸ್ SME IPO ಇದು ಇವತ್ತು ಕ್ಲೋಸ್ ಆಯಿತು. ಸುಮಾರು 383 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಒಂದು ಒಳ್ಳೆ ಡಿಮ್ಯಾಂಡಲ್ಲಿ ಇದು ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಸತ್ವ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ಸ್ SME IPO ಇದು ಅಷ್ಟೇ ಇವತ್ತು ಕ್ಲೋಸ್ ಆಯಿತು. ಸುಮಾರು 167 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಅನ್ಲಾನ್ ಹೆಲ್ತ್ ಕೇರ್ ಲಿಮಿಟೆಡ್ ಇದು ಇವತ್ತು ಕ್ಲೋಸ್ ಆಯಿತು. ಸುಮಾರು 46 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ತುಂಬಾ ಒಂದು ಹೈ ಡಿಮ್ಯಾಂಡ್ ಸಬ್ಸ್ಕ್ರಿಪ್ಷನ್ಸ್ ಅಂತಲೇ ಹೇಳ್ಬೋದು. ಇದಕ್ಕೆ ಒಂದು ಮೇನ್ IPO ಇದು. ಹಾಗೆ ಸ್ನೇಹ ಆರ್ಗ್ಯಾನಿಕ್ಸ್ ಲಿಮಿಟೆಡ್ ಇದು SME IPO ಇದು ಇವತ್ತು ಓಪನ್ ಆಗಿದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ರೂಪಾಯಿ ಇದೆ. ಹಾಗೆ ಪ್ರೈಸ್ ರೇಂಜು 115 ರೂಪಾಯಿಂದ 122 ರೂಪಾಯಿ ಇದೆ. ಹಾಗೆ ಕ್ಲೋಸಿಂಗ್ ಡೇಟ್ ಬಂದು 2 ಸೆಪ್ಟೆಂಬರು. ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 5 ಲಕ್ಷ ತನಕ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ಓವಲ್ ಪ್ರಾಜೆಕ್ಟ್ಸ್ ಇಂಜಿನಿಯರಿಂಗ್ ಇದು SME IPO ಪ್ರೈಸ್ ರೇಂಜ್ ಬಂದು 80 ರೂಪಾಯಿಂದ 85 ರೂಪಾಯಿ ಇದೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ರೂಪಾಯಿ. ಹಾಗೆ 1ನೇ ತಾರೀಕು ಸೆಪ್ಟೆಂಬರ್ ಇದು ಕ್ಲೋಸ್ ಆಗುತ್ತೆ. ಹಾಗೆ 28 ಆಗಸ್ಟ್ ಇದು ಓಪನ್ ಆಗಿರೋದು. ಹಾಗೆ ಸುಕ್ಸ್ ಲಾಯ್ಡ್ ಲಿಮಿಟೆಡ್ ಇದು SME IPO ಇದು ಪ್ರೈಸ್ ರೇಂಜ್ ಬಂದು 117 ರೂಪಾಯಿಂದ 123 ರೂಪಾಯಿ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ ರೂಪಾಯಿ. ಓಪನ್ ಆಗಿರೋದು 29 ಆಗಸ್ಟ್. ಇವತ್ತು ಕ್ಲೋಸ್ ಆಗೋದು 2 ಸೆಪ್ಟೆಂಬರ್ಗೆ ಇದು ಕ್ಲೋಸ್ ಆಗುತ್ತೆ. ಹಾಗೆ ರಿಟೇಲ್ ಕ್ಯಾಟಗರಿನಲ್ಲಿ 5 ಲಕ್ಷ ತನಕ ಇದಕ್ಕೆ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡ್ಬೋದು. ಸೊ ವಿಡಿಯೋ ನೋಡಿದ್ದಕ್ಕೆ ತಮ್ಮಲ್ಲಿ ತುಂಬ ಧನ್ಯವಾದ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.